ವೇಗವಾಗಿ ಮುಖ್ಯಮಂತ್ರಿಯಾಗಿ ಒಂದು ದಾಖಲೆಯನ್ನು ಬರಿಬೇಕು ಅನ್ನುವಂಥ ಆಸೆಯನ್ನು ಇಂಗಿತವನ್ನು ವ್ಯಕ್ತಪಡಿಸಿದರು ಸಿದ್ದರಾಮಯ್ಯನವರು ಪಬ್ಲಿಕ್ ಟಿವಿಯ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ. ಅವರು ಆಡಿದಂಥ ಮಾತು ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನವನ್ನು ಮೂಡಿಸಿದೆ. ಚುನಾವಣಾ ರಾಜಕೀಯದಲ್ಲಿ ಮತ್ತೊಂದು ಅವಧಿಗೆ ಮುಂದುವರಿಯುವ ಸಿಎಂ ಮಾತಿಂದ ಅವರ ಆಪ್ತ ಸಚಿವರು ಶಾಸಕರಲ್ಲಿ ಹೊಸ ಜೋಶ್ ಬಂದಂಗಿದೆ. ಸಿಎಂ ಬಣದ ಮುಂಚೂಣಿ ನಾಯಕರಾದ KN ರಾಜಣ್ಣ, ಸಚಿವ ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಸೇರಿ ಅನೇಕರು ಸಿದ್ದರಾಮಯ್ಯ ಅವರೇ 5 ವರ್ಷ ಅಧಿಕಾರದಲ್ಲಿ ಇರ್ತಾರೆ, ದೇವರಾಜು ಅರಸು ಅವರ ದಾಖಲೆಯನ್ನು ಸಿದ್ದರಾಮಯ್ಯನವರು ಮುರಿತಾರೆ, ಇದರಲ್ಲಿ ಡೌಟೇ ಬೇಡ ಅಂತ ಬಹಿರಂಗವಾಗಿ ಹೇಳಿದ್ದಾರೆ. ಅವರ ದಾಖಲೆ ಇರೋದು 7 ವರ್ಷ 7 ತಿಂಗಳಿರೋದು. ಅದು ಮುಗಿಬೇಕು ಅಂತಂದರೆ ಸಿದ್ದರಾಮಯ್ಯನವರಿಗೆ ಡಿಸೆಂಬರ್ ಆಗಬೇಕು ಈ ವರ್ಷದ್ದು. ಅದರಲ್ಲೂ ಇನ್ನೊಂದು ಹೆಜ್ಜೆ ಮುಂದೆ ಹೋದ ರಾಜಣ್ಣ, ಯಡಿಯೂರಪ್ಪರಿಂದಾಗಿ BJP ಇದೆ, ದೇವೇಗೌಡರು ಮತ್ತು ಕಂಪನಿಯಿಂದಾಗಿ JDS ಇದೆ, ಇದೇ ರೀತಿ ಸಿದ್ದರಾಮಯ್ಯ ಮತ್ತು ಕಂಪನಿಯಿಂದ ಕಾಂಗ್ರೆಸ್ ಇದೆ ಅಂತ ಪ್ರತಿಪಾದಿಸಿದ್ದಾರೆ. ಇದಕ್ಕೆ ಪಂಚೆ ಯಾರ ಸೊತ್ತು ಅಲ್ಲ ಅನ್ನೋ ಮೂಲಕ DK ಸುರೇಶ್ ಅವರು ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಬೆಳವಣಿಗೆ ಸಹಜವಾಗಿಯೇ ವಿಪಕ್ಷಗಳಿಗೆ ಆಹಾರವಾಗಿದೆ. 5 ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ. ಸಿದ್ದರಾಮಯ್ಯ ದೇವರಾಜ ಅರಸು ದಾಖಲೆಯನ್ನು ಮೀರ್ತಾರೆ. ಅನುಮಾನ ಏನು ಇಕ್ಕೋಬೇಕಾಗಿಲ್ಲ. ಯಡಿಯೂರಪ್ಪ ಸ್ಟ್ರೆಂತ್ BJP, JDS ಪಾರ್ಟಿ ಸ್ಟ್ರೆಂತ್ ಯಾರ್ರಿ? ದೇವೇಗೌಡ ಅಂಡ್ ಕಂಪನಿ. ಕಾಂಗ್ರೆಸ್ ಪಾರ್ಟಿ ಸ್ಟ್ರೆಂತ್ ಯಾರ್ರಿ? ಸಿದ್ದರಾಮಯ್ಯ ಅಂಡ್ ಕಂಪನಿ. ಇವ್ರು ಯಾರು ಇಲ್ದೇನೆ ಆಯಾ ಪಾರ್ಟಿ ಎಲ್ರಿ ನಡೀತವೆ. ಅವ್ರು ಒಂದೇಳಿ ನಿವೃತ್ತಿ ಆದರೂ ಕೂಡ ಪಕ್ಷದ ಪರವಾಗಿ ಕೆಲಸ ಮಾಡಬೇಕಂತ ಹೇಳಿದ್ದೆ. ಸೊ ಅವ್ರು ಬೇಕೇ ಬೇಕು, ನಮಗೆ ಸ್ಪರ್ಧೆ ಮಾಡದಿದ್ರು ಪಕ್ಷದ ಪರವಾಗಿ ಇರಬೇಕು ಅವರು. ಅದ್ರ ನಮ್ಗೆ ಗೆಲ್ಲಲಿಕ್ಕೆ ಅನುಕೂಲ ಆಯ್ತು, ಅದರಲ್ಲೇನು ಪ್ರಶ್ನೆ ಇಲ್ಲ. ಅಟ್ಲೀಸ್ಟ್ ಒಂದು ಅವಧಿಗೆ ಹೊಸ ನಾಯಕ ತಯಾರಾಗುವವರೆಗೆ ಸಿದ್ದರಾಮಯ್ಯ ಅವರ ಬೆಂಬಲ ಅವಶ್ಯಕತೆ ಇದ್ದೇ ಇದೆ ನಮ್ಮ ಪಕ್ಷಕ್ಕೆ. ಸಿದ್ದರಾಮಯ್ಯ ಮಾಸ್ ಲೀಡರ್ ಅಲ್ವಾ? ಮಾಸ್ ಲೀಡರ್ ಬೇಡ ಅಂತ ಹೇಳೋರು ಯಾರು? ವಿಚ್ ಪೊಲಿಟಿಕಲ್ ಪಾರ್ಟಿ ವಿಚ್ ಅಗಾಧವಾದಂಥ ಜನಬೆಂಬಲ ಇರೋಂಥ ನಾಯಕ ಬೇಡಪ್ಪ ನಿರೀಕ್ಷತಕ್ಕಂತ ಹೇಳ್ತಿರಾದ್ರು. ಅವರು ಆರೋಗ್ಯವಾಗಿರೋ ತನಕ, ಫಿಟ್ ಇರೋ ತನಕ ಅವರ ಸೇವೆ ಮತ್ತು ಸಂಘಟನೆಗೆ ಅವರ ಕೊಡುಗೆ ಅಗತ್ಯವಾಗಿ ರಾಜ್ಯದ ಅಭಿವೃದ್ಧಿಗೆ, ಉತ್ತಮ ಆಡಳಿತಕ್ಕೆ ಅವ್ರಿಗೆ ಬೇಕಾಗಿದೆ. ಕಾರ್ಯಕರ್ತರುಗಳು ಕೂಡ ಅಧಿಕಾರದ ಹಂಚಿಕೆ ಆಗಬೇಕು, ಹೊಸ ನಾಯಕತ್ವವನ್ನು ಬೆಳೆಸ್ತಕ್ಕಂಥ ಒಂದು ಕೆಲಸಕ್ಕೆ ಇವತ್ತು ನಾವು ಚಾಲನೆಯನ್ನ ಕೊಡ್ತಾ ಇದ್ದೇವೆ. ಈಗ ನಮ್ಮ ರಾಮಲಿಂಗ ರೆಡ್ಡಿ ಸಾಹೇಬ್ ಪರಿಚಯ ಹಾಕಿಬಿಟ್ಟಾರೆ, ಇನ್ನೇನು ಕಾಂಪಿಟೇಷನ್ಗೆ ರೆಡಿ ಆಗಿಬಿಟ್ಟಾರೆ ದೇವೇಗೌಡರು ಕುಟುಂಬದಲ್ಲಿ. ಪರಿಚಯ ಯಾರು ಸೊತ್ತು ಅಲ್ಲ ನಮ್ದು ಅಂತ ಹೇಳಿ ತೋರಿಸ್ತಾರೆ. 5 ವರ್ಷ ಇರ್ತಾರೋ, ನವೆಂಬರ್ ಹೋಗುತ್ತೋ, ನನಗೆ ಸಂಬಂಧ ಇಲ್ಲ. ಅವ್ರು ಇರೋರನ್ನೇ ಮುಂದುವರಿಸ್ಕೊತಾರೋ ಇಲ್ಲ ಇನ್ನೂ 10 ವರ್ಷ ಅವ್ರನ್ನೇ ಮುಂದುವರಿಸ್ತಾರೋ. ಯಾಕೆಂದರೆ ಐತಿಹಾಸಿಕವಾದ ದಾಖಲೆ ನಿರ್ಮಾಣ ಆಗಬೇಕು. ದೇವರಾಜ್ ಅರಸು ನಂತರ ದಾಖಲೆ ನಿರ್ಮಾಣ ಮಾಡಲಿಕ್ಕೆ 10 ವರ್ಷ ಸಂಪೂರ್ಣಗೊಳಿಸಬೇಕು ಅಂತ ಪಾಪ ಇನ್ನು ಕೆಲವರು ಮಂತ್ರಿಗಳು ಹೇಳ್ತಾರೆ. ಆಡ್ಕೊಳ್ಳಿ ಹಿಡ್ಕೊಂಡಿರೋರು ಯಾರು? ಒಂದು ರೀತಿಯಾಗಿ ಗಮನಿಸೋದಾದರೆ ಈ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರ ಜೊತೆಗೆ ಎಲ್ಲ ಗುರುತಿಸಿಕೊಳ್ತಾ ಇರುವಂತಹ ನಾಯಕರು ಯಾರಿದ್ದಾರೆ ಅವರು ಒಂಥರ ಇಕ್ಕಟ್ಟಿಗೆ ಸಿಕ್ಕಾಕೊಂಡಂಗಿದೆ. ಅವರ ಹೇಳಿಕೆಗಳು ಸೌಂಡ್ ಮಾಡ್ತಾ ಇರಬಹುದು. ಅವರೊಂದು ರೀತಿಯಾಗಿ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದೆ. ಅದನ್ನು ನೋಡೋದಾದರೆ, ಗಮನಿಸ್ತಾ ಇದ್ರೆ ಯಾಕೆ ಅಂತಂದರೆ ಸಿದ್ದರಾಮಯ್ಯನವರ ಪರವಾಗಿ ಇಲ್ಲಿಯವರೆಗೂ ಕೂಡ ನಾವು ಮಾತನಾಡಿ ಆಗಿದೆ. ಈಗೇನಾದರೂ ನಾವು ಹೈಕಮಾಂಡ್ ಹೇಳಿದೆ ಅಂತ ಹೇಳಿ ಸುಮ್ಮನೆ ಬಿಟ್ಬಿಟ್ರೆ ನಾಳೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಾಗ ನಮ್ಮ ಕಥೆ ಏನು? ನಾ ಘರ್ಕ ನಾ ಘಾಟ್ಕ. ಹಾಗಾಗಿ ನಾವು ಹೋರಾಟವನ್ನು ಮಾಡ್ತಾ ಇರೋದು ಇದೆ. ಸಿದ್ದರಾಮಯ್ಯನವರನ್ನೇ ಮುಂದುವರಿಸಬೇಕು, ಅವರಿರಬೇಕು. ಸೊ ಇಲ್ಲಿ ಅಳಿವಿನ ವಿಚಾರ ಬರುತ್ತೆ, ಇಲ್ಲಿ ಅಳಿವು ಉಳಿವಿನ ವಿಚಾರ ಬರುತ್ತೆ. ಆ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಟ್ಟಂಗಿದೆ. ಜೊತೆಗೆ ರಾಜಣ್ಣ ಅವರು ಮಾತನಾಡುವಂಥ ವಿಚಾರಗಳು ಕಾಂಗ್ರೆಸ್ನಲ್ಲಿ ಆಗ್ತಾರೆ. 136 ಸೀಟ್ಗಳನ್ನು ಚೆನ್ನಾಗಿ ಕೊಟ್ಟಿದ್ದಾರೆ. ನಿಮಗೆ ಏನು ಮಾಡಬೇಕು, ಏನು ಮಾಡ್ತಾ ಇದ್ದೀರಾ ಅಂತ ನಿಮ್ಮನ್ನು ನೀವೇ ಪರಾಮರ್ಶೆಯನ್ನು ಮಾಡ್ಕೊಳ್ಳಿ. ಅದ್ಭುತವಾಗಿರುವಂಥ ಅವಕಾಶವನ್ನು ರಾಜ್ಯದ ಜನ ಕೊಟ್ಟಿದ್ದಾರೆ. ಬರೀ ಗ್ಯಾರಂಟಿಯ ಹೆಸರನ್ನು ಹೇಳ್ಕೊಂಬಿಟ್ಟು ನಮ್ಮನ್ನೆಲ್ಲ ಜನ ನೆಕ್ಸ್ಟ್ ಟರ್ಮಲ್ಲೂ ತಂದಿಟ್ಬಿಡ್ತಾರೆ. ಆ ಕುರ್ಚಿ ಬೇಕು, ಈ ಕುರ್ಚಿ ಬೇಕು. ನಿಮ್ಗೆ ಯಾರಿಗೂ ಏನೂ ಅನಿಸಲ್ವಾ? ನನಗೆ ಪೊಸಿಷನ್ ಸಿಕ್ಕಿದೆ, ಒಂದು ಒಳ್ಳೆ ಕೆಲಸ ಮಾಡಬೇಕು, ಏನೂ ಅನಿಸಲ್ವಾ? ಒಟ್ಟು ಕುರ್ಚಿ ಮೇಲೆ ಕೂತ್ಕೋಬೇಕು, ಇದೇ ಅನಿಸುತ್ತಾ? ನಿಮ್ಮ ಮನೆಯಲ್ಲೂ ಯಾರೂ ಕೇಳಲ್ವಾ ನಿಮ್ಮನ್ನು? ಅಪ್ಪ ಯಾಕೆ ನಿಮಗೆಲ್ಲ ಸಿಕ್ಕಿದೆಲ್ಲ ಒಂಚೂರು ಏನಾದ್ರು ಮಾಡಿ ಅವರು ಹೇಳಲ್ವಾ? ಅಥವಾ ರೀ ಎಲ್ಲೊಂಚೂರು ಕೆಲಸ ಮಾಡಿ ಅಂತ ನಿಮ್ಮ ಮನೆಯವ್ರ ಪತ್ನಿನೂ ಹೇಳಲ್ವಾ? ಏನಪ್ಪ ನಂಗೆ ಅರ್ಥ ಆಗೋದಿಲ್ಲ. ನಾವೇನಾದರೂ ಒಂಚೂರು ಹೆಜ್ಜೆ ಹಿಂಗಿಟ್ರೆ ಅದು ಯಾಕೆ ಹಂಗೆ ಇಡ್ತೀರಾ ಅಂತ ಕೇಳ್ತಾರೆ. ನಮ್ಮ ಮಕ್ಕಳು ತಪ್ಪಲ್ವಾ ಅಂತ ಕೇಳ್ತಾರೆ. ನೀವು ಈ ಥರ ಎಲ್ಲ ಮಾಡ್ಕೊಂಡು ಹೋಗ್ತಿರಲ್ಲ, ನಿಮ್ಮ ಪಕ್ಷಕ್ಕೂ ಇದು ಅಸಹ್ಯ ತರುತ್ತೆ, ಹೇಸಿಗೆ ಈ ರೀತಿಯಾದಂಥ ಬೆಳವಣಿಗೆ ಅಂತ ಯಾರಿಗೂ ಅನಿಸಲ್ವಾ? ಅದನ್ನು ಹಾಗೆ ಮುಂದುವರಿಸ್ತೀರ ಅಥವಾ ಇದೇ ರಾಜಕೀಯನೋ? ಮೊದಲೇ ರಾಜಕೀಯ ಅಂದರೆ ಗಬ್ಬೆದ್ದು ಹೋಗಿದೆ ಅಂತ ಜನ ಮಾತನಾಡ್ತಾರೆ. ಈಗ ನೀವು ಈ ರೀತಿಯಾಗಿ ಇನ್ನೊಂಚೂರು ಆಡ್ತಾ ಇದ್ದೀರಲ್ಲ, ಇದು ಗಬ್ಬೆದ್ದು ಹೋಗೇ ಬಿಟ್ಟಿದೆ ಅನ್ನೋ ರೀತಿಯಲ್ಲೇ ಇದೆ. ಗಬ್ಬೆದ್ದೇ ಹೋಗ್ಬಿಟ್ಟಿದೆ. ಅದು ಸುಧಾರಿಸುವಂಥ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ರಾಜಕೀಯ ಅಂದರೆ ಕುರ್ಚಿ, ಕುರ್ಚಿ ಅಂದರೆ ರಾಜಕೀಯ, ಬೇರೆ ಇನ್ನೇನೂ ಇಲ್ಲ.
ಕಾಸು ಮಾಡು, ತಿನ್ನು, ಕುರ್ಚಿ ಮೇಲೆ ಕೂತ್ಕೋ. ಆ ಕುರ್ಚಿಗೋಸ್ಕರ ಅವ್ರನ್ನ ಕೂರಿಸ್ಬೇಕು, ಇವ್ರನ್ನ ಕೂರಿಸ್ಬೇಕು, ಅವ್ರನ್ನ ಕೂರ್ಸೋಕ್ಕೋಸ್ಕರ ನಾನೇನಾದರೂ ಮಾತಾಡ್ತೀನಿ, ನಾನೇ ಯಾರ್ದೋ ಪರವಾಗಿ ನಿಂತ್ಕೊಳ್ತೀನಿ. ಅಸಹ್ಯ ಅನ್ನಿಸ್ಬೇಕು ಒಂದೊಂದು ಸಲ. ಏನು ಮಾಡೋಕ್ಕಾಗಲ್ಲ, ನಿಮ್ಮ ಕುರ್ಚಿ ಜಗಳ ಅಲ್ವಾ. ಇನ್ನು DCM DK ಶಿವಕುಮಾರ್ ವಿರುದ್ಧ CM ಆಪ್ತ ಸಚಿವ KN ರಾಜಣ್ಣ ರಾಜಕೀಯ ಪಟ್ಟುಗಳು ಮುಂದುವರೆದಿವೆ. ಹೈಕಮಾಂಡ್ ಆಗಲ್ಲ ಅಂದರೂ ಕೂಡ KPC ಅಧ್ಯಕ್ಷರ ಬದಲಾವಣೆಯ ರಾಗವನ್ನು KN ರಾಜಣ್ಣ ನಿಲ್ಲಿಸ್ತಾ ಇಲ್ಲ. ಬದಲಾಗಿ ಹೈಕಮಾಂಡ್ಗೆ ಸೆಡ್ಡು ಹೊಡೆಯುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಲೋಕಸಭೆಯ ಚುನಾವಣೆ ನಡೆಯುವವರೆಗೆ ಮಾತ್ರ DK ಶಿವಕುಮಾರ್ ಅಧ್ಯಕ್ಷ ಅಂತ 2023ರಲ್ಲಿ ಹೈಕಮಾಂಡ್ ನಾಯಕರು ಹೇಳಿದರು. ಆದರೆ ಅದು ಯಾವ ಲೋಕಸಭೆ ಚುನಾವಣೆ, ಈಗಿನದ್ದು ಅಥವಾ ಮುಂದಿನದ್ದು ಅಂತ ಹೈಕಮಾಂಡ್ ಬಳಿಯೇ ಕೇಳಿದ್ದೀನಿ ಅಂತ ಸಚಿವ KN ರಾಜಣ್ಣ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನನಗೆ KPC ಅಧ್ಯಕ್ಷ ಸ್ಥಾನ ಕೊಟ್ಟರೆ ನಾನು ಮಂತ್ರಿಗಿರಿಯನ್ನು ಬಿಟ್ಟುಬಿಡ್ತೀನಿ. ನಾನು DKಶಿ ಅಂತ 2 ಸ್ಥಾನ ಕೊಡಿ ಅಂತ ಹೈಕಮಾಂಡ್ ಬಳಿ ಕೇಳಲ್ಲ ಅಂತ ವ್ಯಂಗ್ಯವಾಗಿ ಟಕ್ಕರ್ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಮಾತ್ರ ತನಗೆ ಏನೂ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ರಿಯಾಕ್ಷನ್ ಮಾಡಿದ್ದಾರೆ. ರಾಜಣ್ಣ ಹೇಳಿಕೆ ವಿಚಾರದಲ್ಲಿ ಪ್ರತಿಕ್ರಿಯೆಗೆ DK ಶಿವಕುಮಾರ್ ಹಿಂದೇಟನ್ನು ಹಾಕಿದ್ದಾರೆ. ಸೈಲೆಂಟ್ ಆಗಿಯೇ ಟಕ್ಕರ್ ಕೊಡೋಕೆ ತಯಾರಿಯನ್ನು ನಡೆಸಿದಂಗೆ ಕಾಣಿಸ್ತಾ ಇದೆ. 18th May 2023 ಅದು ಪ್ರೆಸ್ ಬ್ರೀಫಿಂಗಿಗೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ರಿಲೀಸ್ ಮಾಡಿದ್ದಾರೆ. ಅವರು ಆ ರಿಲೀಸ್ ಮಾಡಿದ್ರಲ್ಲಿ ಏನಿದೆ ಅದನ್ನು ಅವ್ರ ಗಮನಕ್ಕೆ ತಂದಿದ್ದೀನಿ ಅಷ್ಟೇ. ನಾನೇನು ಹೊಸದಾಗಿ ಏನು ಹೇಳೋವಂಥದ್ದು ಅದು ಈ ಲೋಕಸಭೆನೋ ಅಥವಾ ಇನ್ನೊಂದು ಲೋಕಸಭೆಗ ಯಾವುದು ಅದು ಸ್ವಲ್ಪ ಕ್ಲಾರಿಫೈ ಮಾಡಿ ಅಂತ ಹೇಳಿ ಬಂದಿದ್ದೀನಿ. 1 man 1 post ಅನ್ನೋದು ನಾನು ಒಪ್ತೀನಿ. ಇದರಲ್ಲಿ ನೀವು ಅಧ್ಯಕ್ಷ ಸ್ಥಾನ ಮಾಡ್ತೀರಿ ಅಂದ್ರೆ ಮಾಡ್ತೀನಿ, ಮಂತ್ರಿಗಿರಿ ಬಿಡ್ತೀನಿ ಅಂತ ಹೇಳಿದ್ದೀನಿ. ಸರ್, ಈಗ ರಾಜಣ್ಣ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. KPC ಅಧ್ಯಕ್ಷ ಸ್ಥಾನ ಕೊಟ್ಟರೆ ನಾವು ವಹಿಸ್ಕೊಳ್ಳೋಕೆ ನಿರ್ಧಾರ, ಸಚಿವ ಸ್ಥಾನ ಕೂಡ ಬಿಡ್ತೀನಿ ಅಂತ. ಶೋಷಿತರ ಸಭೆ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ಮೇಯಲ್ಲಿ ಸರ್. ಶೋಷಿತರ ಸಭೆ ಸರ್ ನಮಗೂ ಒಂದು ಪ್ರಶ್ನೆ ಬರುತ್ತೆ, ಅವ್ರಿಗೆ ಹೆಂಗೆ ಲೋಕಸಭೆ ಯಾವ ಲೋಕಸಭೆವರೆಗೂ ಅನ್ನುವಂಥದ್ದು ಅವ್ರಿಗೊಂದಿಷ್ಟು ಕ್ಲಾರಿಫಿಕೇಷನ್ ಬೇಕು. ನಮಗೂ ಕ್ಲಾರಿಫಿಕೇಷನ್ ಬೇಕು. ನೀವು ಒಬ್ಬರಿಗೆ ಒಂದೇ ಹುದ್ದೆ ಅಂತ ನಾನು ಇನ್ನೇನು ಹೇಳಿದೆ, ಒಬ್ಬರಿಗೆ ಒಂದೇ ಹುದ್ದೆ ಅಂತ ಹೇಳ್ತಾ ಇರುವಂಥದ್ದು ಟಾರ್ಗೆಟ್ ಮಾಡ್ತಾರೆ DK ಶಿವಕುಮಾರ್ ಅವರು. ಬಟ್ ಹೇಳಕ್ಕೆ ಹೊರಟಿರುವಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗ. ಅವರು 2 ಹುದ್ದೆಯಲ್ಲಿಲ್ವಾ? ವಿರೋಧ ಪಕ್ಷದ ನಾಯಕರಾಗಿದ್ದಾರೆ, ಇನ್ನೊಂದು ಕಡೆಗೆ AIC ಅಧ್ಯಕ್ಷರಾಗಿಯೂ ಕೂಡ ಇದ್ದಾರೆ. ಟಾರ್ಗೆಟ್ ಅಲ್ಲೋ ಅಥವಾ ಹೇಳ್ತಾ ಇರೋದು ಇಲ್ಲಿ? ಯಾರನ್ನು ಬೆರಳು ಮಾಡ್ತಾ ಇದ್ದಾರೆ ರಾಜಣ್ಣ ಅವರು? DK ಶಿವಕುಮಾರ್ ಹೆಸರಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಂದೇ ಪೋಸ್ಟನ್ನು ಇಟ್ಕೊಳ್ಳಿ ಅಂತ ಹೇಳುವಂತ ಬಯಸ್ತಾ ಇದ್ದಾರೆ. ನಮಗೆ ಅದರ ಕ್ಲಾರಿಫಿಕೇಷನ್ ಬೇಕು. ನಿಮಗೆ ಹೆಂಗೆ ಯಾವ ಲೋಕಸಭೆ ಅನ್ನುವಂಥ ಕ್ಲಾರಿಫಿಕೇಷನ್ ನಿಮಗೆ ಬೇಕಾಗಿದೆಯೋ, ರಾಜ್ಯದ ಜನತೆಗೆ ನಮಗೂ ಕೂಡ ಕ್ಲಾರಿಫಿಕೇಷನ್ ಬೇಕಾಗಿದೆ. KPC ಅಧ್ಯಕ್ಷ ಯಾಕಂದರೆ ನಿಮ್ಮ ಪಕ್ಷದ್ದು, ನೀವು KPC ಅಧ್ಯಕ್ಷರ ಆಗ್ತಿರೋ ಬಿಡ್ತಿರೋ ನಮ್ಗೆ ಏನಾಗಬೇಕಾಗಿದೆ? ರಾಜ್ಯದ ಜನತೆಗೆ ಅದರಿಂದ ಏನು ದೊಡ್ಡ ಬದಲಾವಣೆ ಆಗಬೇಕಾಗಿದೆ? ನೀವು ಅಧ್ಯಕ್ಷರಾಗೋದ್ರಿಂದ ನಿಮ್ಮ ಪಕ್ಷದಲ್ಲಿ ಏನಾದರೂ ಒಂದಿಷ್ಟು ಬದಲಾವಣೆಗಳಾಗಬೇಕು, ನಿಮಗೆ ನಾಯಕತ್ವ ಸಿಗಬೇಕು. ರಾಜ್ಯದ ಜನತೆಗೆ ಏನಾಗೋದಿದೆ? KPC ಅಧ್ಯಕ್ಷರು DK ಶಿವಕುಮಾರ್ ಆದರೆ, ರಾಜಣ್ಣ ಅವರಾದರೆ, ಇಲ್ಲ ಪರಮೇಶ್ವರರಾದರೆ, MB ಪಾಟೀಲ್ ಅವರಾದರೆ, ರಾಜ್ಯದ ಜನತೆಗೆ ಏನಾಗಬೇಕು ಹೇಳಿ? ಅದರಲ್ಲಿ ನಿಮ್ಮ ಪಕ್ಷಕ್ಕೆ ಆಗಬೇಕಾಗಿರೋದು ಅದು. ಅದನ್ನು ಯಾಕೆ ಎಷ್ಟೊಂದು ಸಾರಿಸ್ಕೊಂಡು ಹೋಗ್ತಾ ಇದ್ದೀರಾ ರಾಜಣ್ಣ ಅವರು? ಬೇರೆ ಏನೂ ಇಲ್ವಾ? ಇದೇ ವಿಚಾರದಲ್ಲಿ ನಿಮ್ಮ ಮಂತ್ರಿ ಸ್ಥಾನವನ್ನು ಇಟ್ಕೊಂಡಿದ್ದೀರಾ. ಕೇಂದ್ರದಲ್ಲಿ ಹೋಗ್ಬಿಟ್ಟು ಕೆಲವು ಮಂತ್ರಿ ಸ್ಥಾನಗಳಿಗೆ ಏನೇನಿದ್ದಾವೆ ಅಲ್ಲಿ ಹೋಗ್ಬಿಟ್ಟು ಆ ಮಂತ್ರಿಗಳ ಜೊತೆ ಕೂತ್ಕೊಂಡ್ಬಿಟ್ಟು ರಾಜ್ಯಕ್ಕೆ ಏನೇನು ಬೇಕಾಗಿದೆ ಅದನ್ನು ಕೇಳ್ಕೊಂಡು ಬರೋದಾದರೂ ಮಾಡ್ತೀರಾ? ನೀವು ಮಂತ್ರಿಗಳು, ನಿಮ್ಮನ್ನು 135 ಸ್ಥಾನಗಳಲ್ಲಿ ಜನ ಗೆಲ್ಲಿಸಿದ್ದಾರೆ. ಇನ್ನು ಪ್ರತಿಷ್ಠಿತ ಜಲ್ ಜೀವನ್ ಮಿಷನ್ಗೆ ಸಂಬಂಧಿಸಿ ರಾಜ್ಯಕ್ಕೆ ಘೋಷಿಸಲಾದ ಹಣವನ್ನು ಬಿಡುಗಡೆ ಮಾಡದೆ ಕೇಂದ್ರ ಸರ್ಕಾರ ದ್ರೋಹ ಮಾಡಿದೆ ಅಂತ CM ಸಿದ್ದರಾಮಯ್ಯ ಆಪಾದಿಸಿದ್ದಾರೆ. JJM ಅಡಿ ಕರ್ನಾಟಕಕ್ಕೆ 28,623 ಕೋಟಿ ರಿಲೀಸ್ ಮಾಡಿದರೂ ಕೂಡ ಖರ್ಚು ಮಾಡಿದ್ದು ಬರೀ 11,760 ಕೋಟಿ ಅಂತ ಸೋಮಣ್ಣ ಲೋಕಸಭೆಯಲ್ಲಿ ತಿಳಿಸಿದ್ದಾರೆ. ಆದರೆ ಸೋಮಣ್ಣ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಮುಖ್ಯಮಂತ್ರಿಗಳ ಆರೋಪ. ರಾಜ್ಯದಲ್ಲಿ JJMಗೆ 49,262 ಕೋಟಿ ಅನುದಾನ ನಿಗದಿಯಾಗಿದೆ. ಈ ಪೈಕಿ ಕೇಂದ್ರ ಕೊಟ್ಟಿರೋದು ಬರೀ 11,760 ಕೋಟಿ, ಅಂದರೆ ಬರೀ 45% ಮಾತ್ರ ಕೊಟ್ಟಿದ್ದಾರೆ. ರಾಜ್ಯ ಕೊಟ್ಟಿರೋದು 20,442 ಕೋಟಿ, ಅಂದರೆ 88% ಮೊತ್ತ. ಇದರಲ್ಲಿ ನಮ್ಮ ಸರ್ಕಾರ 29,413 ಕೋಟಿ ಖರ್ಚು ಮಾಡಿದೆ ಅಂತ CM ಟ್ವೀಟ್ ಮಾಡಿದ್ದಾರೆ. ಮೋದಿ ಸರ್ಕಾರ ಅಗತ್ಯ ಪ್ರಮಾಣದ ಅನುದಾನ ನೀಡದೆ JJM ಕೊಲ್ತಾ ಇದೆ. ರಾಜ್ಯದ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಈ ಅನ್ಯಾಯವನ್ನು ಪ್ರಶ್ನಿಸಬೇಕಿದ್ದ ಸಚಿವ ಸೋಮಣ್ಣ ಅವರಂತಹ BJP ನಾಯಕರು ನಿರ್ಲಜ್ಜರಾಗಿ ತಪ್ಪು ಮಾಹಿತಿಯನ್ನು ಹರಡಿ ಕನ್ನಡಿಗರಿಗೆ ದ್ರೋಹ ಮಾಡ್ತಾ ಇದ್ದಾರೆ ಅಂತ ಮುಖ್ಯಮಂತ್ರಿಗಳ ಕಿಡಿ. ಆದರೆ ಈ ಆರೋಪಗಳನ್ನು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅಲ್ಲಗಳೆದಿದ್ದಾರೆ. ಸರ್ಕಾರ ಕೊಟ್ಟ ದುಡ್ಡನ್ನು ದುರುಪಯೋಗ ಪಡಿಸಿಕೊಂಡು ನಮ್ಮ ಮೇಲೆ ಆರೋಪ ಹೊರಿಸುವ ಕೆಲಸವನ್ನು CM ಮಾಡ್ತಾ ಇದ್ದಾರೆ ಅಂತ ಅವರ ಆರೋಪ. ಕೊಟ್ಟಂತ ದುಡ್ಡನ್ನ ನೀವು ಗ್ಯಾರಂಟಿಗಳಿಗೆ ಕೊಡ್ತಾ ಇದ್ದೀರಿ. ಅಭಿವೃದ್ಧಿ ಕೆಲಸ ಎಲ್ಲಿದೆ? ಕೇಂದ್ರ ಕೊಟ್ಟಂತ ದುಡ್ಡನ್ನ ದುರುಪಯೋಗ ಮಾಡಿಕೊಂಡು ನಮ್ಮ ಮೇಲೆ ಆರೋಪ ಹೊರಿಸುವಂತ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ನಿಮ್ಗೆ ಸರ್ಕಾರ ಮಾಡಲಿಕ್ಕೆ ತಾಕತ್ತಿಲ್ಲ ಅಂದ್ರೆ, ಯಾವುದಕ್ಕೂ ನಿಮ್ಮ ಹತ್ರ ದುಡ್ಡು ಇಲ್ಲ ಅಂದ್ರೆ ಯಾಕೆ ಆ ಕುರ್ಚಿಯಲ್ಲಿದ್ದೀರಿ? ಕುರ್ಚಿ ಬಿಟ್ಟು ತೊಲಗಿ. ನೋಡಿ, ಜಲ್ ಜೀವನ್ ಮಿಷನ್ ಅನ್ನುವಂಥದ್ದು ಒಂದು ಅದ್ಭುತವಾಗಿರುವಂಥದ್ದು. ನಮ್ಮ ಚಾನಲಲ್ಲೂ ಕೂಡ ಮೊನ್ನೆ ತೋರಿಸಿದ್ವಿ ನಿಮಗೆ. ಸರ್ ಪ್ರೇರಣೆಯಿಂದಾಗಿ ಒಬ್ಬ ವ್ಯಕ್ತಿ ಹೋಗಿ
ಅವರ ಊರಲ್ಲಿ ಇದೇ ಜಲ್ ಜೀವನ್ ಮಿಷನ್ ಮೂಲಕವಾಗಿ ಪ್ರತಿಯೊಂದು ಮನೆಗೂ ಕೂಡ ನೀರನ್ನು ತಲುಪಿಸುವಂಥ ಕೆಲಸ ಮಾಡೋದು, ನಳವನ್ನು ಹಾಕುವಂಥ ಕೆಲಸ. ಇದು ಒಳ್ಳೆಯ ಅವಕಾಶ ಇದೆ. ಪ್ರತಿಯೊಂದು ಮನೆಗೂ ಕೂಡ ನೀರು ತಲುಪೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಬೇಕು. ನಿಮ್ಮ ರಾಜಕೀಯವನ್ನು ಬದಿಗಿಡಿ. ಏನಾಗ್ತಾ ಇದೆ, ಏನಾಗಿಲ್ಲ, ಡಾಟಾ ಕ್ಲಿಯರಾಗಿ ಕೊಟ್ಬಿಡಿ ಜನರ ಮುಂದೆ. ನಿಮ್ಮ ಹೇಳಿಕೆಗಳು ನಮಗೆ ಬೇಕಾಗಿಲ್ಲ. ರಾಜ್ಯ ಇಷ್ಟು ಖರ್ಚು ಮಾಡಿದೆ, ಇಷ್ಟು ಖರ್ಚು ಮಾಡಿಲ್ಲ, ಕೇಂದ್ರ ಇಷ್ಟು ಕೊಟ್ಟಿದೆ, ಇಷ್ಟು ಕೊಟ್ಟಿಲ್ಲ, ಕೇಂದ್ರದವರು ಕೊಡಿ, ರಾಜ್ಯದವರು ಕೊಡಿ, ನಾವು ಜನ ಆಮೇಲೆ ತೀರ್ಮಾನ ಮಾಡ್ತೀವಿ. ಫಸ್ಟ್ ಕೊಡಿ ದಾಖಲೆಗಳನ್ನು. ನಿಮ್ಮ ಲೆಟರ್ ಹೆಡ್ಗಳಲ್ಲಿ ಬರುವಂಥದ್ದಲ್ಲ, ನಿಜವಾಗಿಯೂ ಬಂದಿರೋದನ್ನು ಕೊಡಿ ದಾಖಲೆ. ಅವಾಗ ಗೊತ್ತಾಗುತ್ತೆ ನಮಗೂ ಕೂಡ. ಅವಾಗ ಡಿಸೈಡ್ ಮಾಡ್ತೀವಿ ಅವ್ರು ದ್ರೋಹ ಮಾಡ್ತಾ ಇದ್ದಾರೆ ಅಥವಾ ರಾಜ್ಯದವ್ರು ದ್ರೋಹ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇನ್ನು ರಾಜ್ಯ ಸರ್ಕಾರದ ಸುರಂಗ ರಸ್ತೆ ಯೋಜನೆಗೆ ಕೇಂದ್ರ ಕೊಕ್ಕೆ ಹಾಕುವಂತೆ ಕಾಣ್ತಾ ಇದೆ. ಟನಲ್ ರಸ್ತೆಗಳು ಎಲ್ಲೂ ಕೂಡ ಸಂಚಾರ ದಟ್ಟಣೆಗೆ ಪರಿಹಾರ ಅಲ್ಲ ಅಂತ ನಗರ ತಜ್ಞರೇ ಎಲ್ಲ ಕಡೆ ಹೇಳಿದ್ದಾರೆ. ಇದು ಬೆಂಗಳೂರಿಗೂ ಕೂಡ ಅನ್ವಯವಾಗುತ್ತೆ. ಟ್ರಾಫಿಕ್ ಸಮಸ್ಯೆಗೆ ಇದು ಪರಿಹಾರವಲ್ಲ. ರೈಲ್ವೆ ಆಧಾರಿತ ಯೋಜನೆಗಳೇ ಇದಕ್ಕೆ ಪರಿಹಾರ ಅಂತ ರೈಲ್ವೆ ಮಂತ್ರಿ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಬೆಂಗಳೂರಿಗೆ ಸರ್ಕ್ಯುಲರ್ ರೈಲು ಯೋಜನೆಯನ್ನು ತರ್ತೀವಿ, ಸದ್ಯದಲ್ಲೇ DPR ಅನ್ನು ಮಾಡ್ತೀವಿ, 7 ದಿಕ್ಕುಗಳಿಂದಲೂ ಕೂಡ ರೈಲು ಮಾರ್ಗಗಳ ಸಂಪರ್ಕವನ್ನು ಬೆಂಗಳೂರಿಗೆ ಕೊಡ್ತೀವಿ ಅಂತ ಅಶ್ವಿನಿ ವೈಷ್ಣವ್ ಘೋಷಣೆ ಮಾಡಿದ್ದಾರೆ. ಇದೇ ವೇಳೆ ಸಬರ್ಬನ್ ರೈಲು ಯೋಜನೆಗೆ ರಾಜ್ಯದ ಸ್ಪಂದನೆ ತೃಪ್ತಿದಾಯಕವಾಗಿಲ್ಲ ಅಂತ ಸಚಿವ ಅಶ್ವಿನಿ ವೈಷ್ಣವ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. I don't think that idea of having underground tunnels has any technical, and as a technocrat I can say, it's not a very good idea. It's a very painfully expensive idea which will give a very small traffic benefit. Much better idea is to have rail based, whether it is metro, suburban, ring rail. Much better idea is to have a rail based system, because only rail can take the. ಈ ವಿಚಾರದಲ್ಲಿ ಅತಿ ಮುಖ್ಯವಾಗಿ ಅಶ್ವಿನಿ ವೈಷ್ಣವರು ಹೇಳ್ತಾ ಇರುವಂಥ ರೀತಿಯಲ್ಲಿ ನಿಮಗೆ ಎಷ್ಟೇ ಅಂಡರ್ಗ್ರೌಂಡ್ ಮಾಡ್ತಿರೋ, ಟನಲ್ಗಳನ್ನು ಮಾಡ್ತಿರೋ, ಅಥವಾ ಮೆಟ್ರೋಗೆ ಇನ್ನೊಂದು ಬ್ರಿಡ್ಜನ್ನು ರೆಡಿ ಮಾಡಿಬಿಟ್ಟು ಹಾಕ್ತಿರೋ, ಎಲ್ಲ ವೆಹಿಕಲ್ಸ್ಗಳು ಬಂದು ಸೇರುವಂಥದ್ದು ಒಂದೇ ಜಾಗವಲ್ಲ. ಆ ಜಾಗಕ್ಕೇ ಫಾರ್ ಎಕ್ಸಾಂಪಲ್ ಏರ್ಪೋರ್ಟ್ನಿಂದ ನೀವು ಫ್ಲೈಓವರನ್ನು ಮಾಡ್ತೀರಿ, ಅಲ್ಲಿ ಮೆಟ್ರೋಗೆ ಇನ್ನೊಂದು ಮೆಟ್ರೋ ಜೊತೆಗೆ ಇನ್ನೊಂದು ಅದ್ರ ಜೊತೆಗೆ ಫ್ಲೈಓವರು ರೋಡ್ ಮಾಡ್ತೀವಿ. ಎಲ್ಲ ಕರೆಕ್ಟ್ ಆಗೋದು ಎಲ್ಲಿಗೆ? ಅದು ಹೆಬ್ಬಾಳಗೇನೆ ಅಲ್ವಾ, ಇಲ್ಲ ಮೇಕ್ರಿ ಸರ್ಕಲ್ಲೇನಲ್ವಾ, ಅಲ್ಲಿ ಒಂದು ಮತ್ತೆ ಜಂಕ್ಷನ್ ಅಂತ ಆಗಲೇಬೇಕಲ್ವಾ. ಈ ಟ್ರಾಫಿಕ್ ಆಗದೇ ಇರೋತಿಲ್ಲಿ ನೋಡ್ಕೊಳ್ಬೇಕು ಅಂತಂದರೆ ವ್ಯವಸ್ಥೆಗಳು ಬೇರೆ ರೀತಿಯಲ್ಲಿ ಯೋಚನೆ ಮಾಡಬೇಕು. ರಸ್ತೆಗಳನ್ನು ಮಾಡೋದ್ರಿಂದ, ಟನಲ್ಗಳನ್ನು ಮಾಡೋದ್ರಿಂದ ಅಲ್ಲ ಅನ್ನುವಂಥದ್ದನ್ನು ಅವರು ಹೇಳ್ತಾ ಇರೋದು. ಸೊ ಹಾಗಾಗಿ ಎಲ್ಲ ದಿಕ್ಕುಗಳಿಂದಲೂ ಕೂಡ ಬೆಂಗಳೂರಿಗೆ ಕನೆಕ್ಟ್ ಆಗೋ ರೀತಿಯಲ್ಲಿ ರೈಲು ಮಾರ್ಗಗಳು ಕನೆಕ್ಟ್ ಆಗುವಂಥ ರೀತಿಯಲ್ಲಿ ಮಾಡಿದ್ರೆ ಸಬರ್ಬನ್ ರೈಲ್ ಬೆಸ್ಟ್ ಇದ್ದಿದ್ದು. ಅದನ್ನು ಯಾಕೆ ಇಷ್ಟೊಂದು ಹಿಂದೇಟಾಗ್ತಾ ಇದ್ದಾರೋ ಗೊತ್ತಿಲ್ಲ. ಆಗ ಜನ ವಾಸವನ್ನು ಮಾಡೋದು ಆಚೆ ಮಾಡೋಕ್ಕೆ ಶುರು ಮಾಡ್ತಾರೆ, ಇಲ್ಲಿ ಕಡಿಮೆ ಆಗುತ್ತೆ ಓಡಾಟಗಳು. ಯೋಚನೆ ಮಾಡಬೇಕು, ಮಾಡಲ್ಲ ಅಷ್ಟೇ. ಇನ್ನು ನಮ್ಮ ರೂಲ್ಸ್ ನಮ್ಮ ಇಷ್ಟ ಅಂತ ಬೇಕಾಬಿಟ್ಟು ದರ ಏರಿಕೆ ಮಾಡಿದ ನಮ್ಮ ಮೆಟ್ರೋಗೆ ಜನರೇ ಸರಿಯಾಗಿ ಬುದ್ಧಿ ಕಲಿಸ್ತಾ ಇದ್ದಾರೆ. ಅಸಹಕಾರ ಚಳವಳಿ ಶುರು ಮಾಡಿದ್ದಾರೆ. ಬ್ಲೇಡ್ ಮೆಟ್ರೋ ನಾವು ಹತ್ತಲ್ಲ ಅಂತ ಮೆಟ್ರೋಗೆ ಗುಡ್ ಬೈ ಹೇಳ್ತಾ ಇದ್ದಾರೆ. ಮೆಟ್ರೋದಲ್ಲಿ ಅಂದಾಜು 1 ಲಕ್ಷ ಮಂದಿ ಪ್ರಯಾಣ ನಿಲ್ಲಿಸಿದ್ದಾರೆ. ಇವತ್ತು ಶಾಂತಿನಗರದ BMRCL ಕಚೇರಿಯ ಮುಂದೆ ಕನ್ನಡಪರ ಸಂಘಟನೆಗಳ ಒಕ್ಕೂಟ ಪ್ರತಿಭಟನೆ ಮಾಡಿತು. ಫ್ರೀಡಂ ಪಾರ್ಕ್ನಲ್ಲಿ ಮೆಟ್ರೋ ವಿರುದ್ಧ ಸಹಿ ಸಂಗ್ರಹ ಅಭಿಯಾನ ನಡೆಸಿತು. ಆದರೆ ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆಗೆ ರಾಜ್ಯ ಸರ್ಕಾರವೇ ಹೊಣೆ ಅಂತ ರೈಲ್ವೆ ಮಂತ್ರಿ ಅಶ್ವಿನಿ ವೈಷ್ಣವ್ ಸ್ಪಷ್ಟಪಡಿಸಿದ್ದಾರೆ. ದರ ಏರಿಕೆ ನಾವು ಮಾಡಿದ್ದೇವೆ ಅನ್ನೋದು ತಪ್ಪು ಅಂದಿದ್ದಾರೆ. ಇನ್ನು ಈ ಸರ್ಕಾರ ಸತ್ತೋಗಿದೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಕ್ರೋಶ ಹೊರಹಾಕಿದ್ದಾರೆ. ಇದಕ್ಕೆ DCM ಏಕವಚನದಲ್ಲಿ ತಿರುಗೇಟನ್ನು ಕೊಟ್ಟಿದ್ದಾರೆ. For metro also the responsibility lies with the state government. Metro projects are basically governed by the state government. Price fixation committee is not from Delhi. The price fixation proposal has to be prepared by the state government. The state government is responsible for everything related to metro. ಬೆಂಗಳೂರಿನ ಮೆಟ್ರೋ ದರ ಜನಸಾಮಾನ್ಯರ ಮೇಲೆ ಹೊರೆ. ಇದು ಪ್ರತಿದಿನ ಯಾವುದೋ 5 ಗ್ಯಾರಂಟಿ ಕಾರ್ಯಕ್ರಮಗಳಿಗೆ ಹಣ ತುಂಬಿಸ್ಕೊಳ್ಳಿಕ್ಕೆ ಅಭಿವೃದ್ಧಿ ಅಂತೂ ಇಲ್ಲವೇ ಇಲ್ಲ, ಸತ್ತೋಗಿದೆ. ರಾಜ್ಯದಲ್ಲಿ ಸರ್ಕಾರ ಇದೆ ಅಂತಕ್ಕಂಥದ್ದೇ ಜನ ಮರಿತಾ ಇದ್ದಾರೆ. ಈಗ ಆ ಪರಿಸ್ಥಿತಿಯಲ್ಲಿ ಇದ್ದೇವೆ. ಇದನ್ನ ನಾವು ಹೆಚ್ಚಿನ ಆದ್ಯತೆ ಕೊಡಬೇಕಾಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಕುಮಾರಸ್ವಾಮಿ, ನಿನ್ಗೆ ಅಧಿಕಾರ ಇದ್ದಾಗ ನೀ ಏನ್ ಮಾಡಿದೆ ಫಸ್ಟ್ ಹೇಳಪ್ಪ. ನಾಮ್ ಸತ್ತೋಗಿದೆ ಅಂತ ಹೇಳ್ಬಾರ್ದು. ಈಗ ನೀನ್ ಮಂಡಿಕೆ ನಿನ್ಗೆ ದೊಡ್ಡ ಮಂತ್ರಿಗಿರಿ ಕೊಟ್ಟಿದಾರಲ್ಲ, ನೀನ್ ಏನ್ ಮಾಡ್ತೀಯ ಫಸ್ಟ್ ಹೇಳು. ನೀನ್ ಏನ್ ಮಾಡ್ತೀಯ ಹೇಳಪ್ಪ, ನಾವು ಸಹಕಾರ ಕೊಡ್ತೀವಿ. ನೀನ್ ಬರೀ ವಿಂಡಿಟಿವ್ ಪಾಲಿಟಿಕ್ಸ್ ಮಾಡ್ತಾ ಇದೀಯ.